ದೇವ್ರು ವರ ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಅನ್ನೋ ಪರಿಸ್ಥಿತಿ. ಮಳೆ ಚೆನ್ನಾಗಿ ಆಗ್ತಾ ಇದೆ, ಪ್ರಕೃತಿ ಚೆನ್ನಾಗಿದೆ, ಬಟ್ ರೈತರಿಗೆ ಬೇಕಾಗಿರೋ ಯೂರಿಯಾ ಗೊಬ್ಬರ ಇಲ್ಲ ಅಲ್ವಾ? ಅದು ಪರಿಸ್ಥಿತಿ ಅವರದ್ದು. ಇನ್ನು ಕಾರವಾರದಲ್ಲಿ ಮಳೆಯಾಗಿ ಒಂದಿಷ್ಟು ಅನಾಹುತಗಳಾಗಿದೆ, ಭೋರ್ಗರಿತಾ ಇದೆ ನದಿಗಳೆಲ್ಲ. ಸಮುದ್ರ ಅಂತೂ ಅದರ ರುದ್ರ ರಮಣೀಯವಾಗಿರುವಂತಹ ಅದರ ಅಲೆಗಳ ಆರ್ಭಟವನ್ನು ನೋಡ್ತಾ ಇದ್ರಂತೂ ಒಬ್ಬೊಬ್ಬ. ನಾನಾಗಲೇ ನೋಡ್ತಾ ಇದ್ದೆ, 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತೆ ಅಂತ ಹೇಳ್ತಾ ಇದರಲ್ಲಿ. ಹಾಗಾಗಿ ಯಾರು ಕೂಡ ಇಳಿಬೇಡಿ ಅಂದಿದ್ದಾರೆ. ಆಮೇಲೆ ಪ್ರವಾಸಿಗರು ಹೋಗ್ಬಿಟ್ಟು ಬೀಚಲ್ಲಿ ಕೂತ್ಕೊಬಿಟ್ಟು ನಾನು ಒಂಚೂರು ನೀರಲ್ಲಿ ಮಜಾ ಮಾಡ್ತೀನಿ ಅಂತೇಳಿ ಹುಚ್ಚಾಟ ಮಾಡೋಕ್ಕೆ ಹೋಗ್ಬಿಡಿ, ಕೊಚ್ಕೊಂಡು ಹೋಗ್ಬಿಡುತ್ತೆ ಅದು. ಸಿಕ್ಕಾಬಿಟ್ಟೆ ಈ ಟೈಮಲ್ಲಂತೂ ಆ ಪೋಷಣ ತಗೊಳ್ಳೋಕ್ಕೋಸ್ಕರನೇ ಕಾಯ್ತಾ ಇರುತ್ತೆ ಸಮುದ್ರ. ಆ ರೀತಿಯಲ್ಲಿ ರಾಕ್ಷಸನ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ ಸಮುದ್ರ. ಹೆಣಾನು ವಾಪಸ್ ಸಿಗೋದಿಲ್ಲ, ಒಳಗಡೆ ಹೋಗಿ ಮುಸುಕಾಕೊಂಡ್ಬಿಡುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟನ್ನು ನೀಡಲಾಗಿದೆ. ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗ್ತದೆ ಅನ್ನುವಂತಹ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿರುವಂಥದ್ದು. ಹೀಗಾಗಿ ಈ ಭಾಗದಲ್ಲಿ ಕಡಲ ತೀರ ಸೇರಿದಂತೆ ಪ್ರವಾಸಿ ಸ್ಥಳಕ್ಕೆ ಪ್ರವಾಸಿಗರಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಆದರೆ ಇವತ್ತಿನ ಸ್ಥಿತಿ ಹೇಗಿದೆ ಅಂತಂದರೆ, ಪ್ರವಾಸಿಗರಿಗೆ ಕಡಲ ತೀರದಲ್ಲಿ ನಿಷೇಧ ಹೇರಿದರೂ ಕೂಡ ಪ್ರವಾಸಿಗರು ಅತಿ ಹೆಚ್ಚು ಬರ್ತಾ ಇದ್ದಾರೆ. ನಾವಿವತ್ತು ಕಾರವಾರದ ಕಡಲ ತೀರದಲ್ಲಿದ್ದೀವಿ. ಇಲ್ಲಿ ಯಾವ ರೀತಿ ಪ್ರವಾಸಿಗರು ಈಗ ಬರ್ತಾ ಇದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನೀವು ನೋಡ್ಬೋದು, ಒಂದು ಭಾಗದಲ್ಲಿ ಈಗ ಪ್ರವಾಸಿಗರು ಈ ಭಾಗದಲ್ಲಿ ಈಗ ನಿಧಾನವಾಗಿ ಬರ್ತಾ ಇದ್ದಾರೆ. ಯಾಕಂದರೆ ಸ್ವಲ್ಪ ಮಳೆ ಹೊಳವು ಕೊಡ್ತು ಅಂದರೆ ಸಾಕು, ಕಡಲ ತೀರಕ್ಕೆ ಪ್ರವಾಸಿಗರು ಈಗ ಬರುವಂಥದ್ದನ್ನು ನೀವು ನೋಡ್ಬೋದಿದೆ. ಇನ್ನೊಂದು ಕಡೆ ನೋಡ್ಬೋದು, ಈಗ ಒಂದು ದಿಕ್ಕಿನಲ್ಲಿ ಭಾಳಷ್ಟು ಜನ ಪ್ರವಾಸಿಗರು ಈಗ ಈ ಕಡಲ ತೀರದತ್ತ ಬರ್ತಾ ಇದ್ದಾರೆ. ನಿಷೇಧವಿದೆ, ಈ ಭಾಗದಲ್ಲಿ ಯಾರೂ ಕೂಡ ಪ್ರವಾಸಿಗರು ಸಮುದ್ರಕ್ಕೆ ಇಳಿಬಾರ್ದು ಅನ್ನುವಂತಹ ಸೂಚನೆಯನ್ನು ನೀಡಿದೆ. ಆದರೆ ಜಿಲ್ಲಾಡಳಿತ ಏನೋ ಆದೇಶವನ್ನು ಮಾಡ್ತದೆ, ಅದನ್ನು ಪಾಲನೆ ಮಾಡಬೇಕಾದ ಜನರು ಪಾಲನೆ ಮಾಡೋದಿಲ್ಲ, ಸಮುದ್ರಕ್ಕೆ ಇಳಿತಾರೆ. ಅಲೆಗಳ ಅಬ್ಬರವು ಕೂಡ ಹೆಚ್ಚಾಗಿದ್ದಾವೆ. ಯಾಕೆಂತಂದರೆ ಹವಾಮಾನ ಇಲಾಖೆ ಒಂದು ಸೂಚನೆ ಏನು ನೀಡಿದೆ ಅಂತಂದರೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತದೆ. ಹೀಗಾಗಿ ತೀರ ಭಾಗದಲ್ಲಿ ಯಾರೂ ಕೂಡ ಕಡಲಿಗೆ ಇಳಿಬಾರ್ದು, ಹಾಗೆ ಮೀನುಗಾರಿಕೆಯನ್ನು ಕೂಡ ಮಾಡಬಾರ್ದು ಅನ್ನೋಂತಹ ಸೂಚನೆ ನೀಡಿರುವಂಥದ್ದು. ನೀವು ನೋಡ್ಬೋದು, ಕಡಲ ತೀರ ಭಾಗದಲ್ಲಿ ಅಲೆಗಳ ಅಬ್ಬರ ಸುಮಾರು 3ರಿಂದ 4 ಅಡಿ ಎತ್ತರದಲ್ಲಿ ಈ ಭಾಗದಲ್ಲಿ ಬರ್ತಾ ಇದೆ. ಕಾರವಾರದಲ್ಲಿ ಅಲೆಗಳ ಅಬ್ಬರ ಹೆಚ್ಚಿನ ಪ್ರಮಾಣದಲ್ಲಿ ಬರೋದಿಲ್ಲ. ಯಾಕೆಂತಂದರೆ ಕಡಲ ತೀರ ಭಾಗದ ಸುತ್ತಮುತ್ತ ಭಾಗದಲ್ಲಿ ಸುಮಾರು 150